ಪಹಲ್ಗಾಮ್ನಲ್ಲಿ ನಡೆದ ಪೈಶಾಚಿಕ ಕೃತ್ಯವನ್ನು ಇಡೀ ಜಗತ್ತು ಜಾತಿ, ಧರ್ಮ, ಭಾಷೆ, ದೇಶಗಳ ಗಡಿ ಮೀರಿ ಎಲ್ಲರೂ ಖಂಡಿಸಬೇಕು ಮತ್ತು ಜಾಗತಿಕವಾಗಿ ಉಗ್ರರನ್ನು ಬೇರು ಸಮೇತ ಕಿತ್ತು ಹಾಕುವ ಪ್ರಾಮಾಣಿಕ ಪ್ರಯತ್ನ ನಡೆಸಬೇಕೆಂದು ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ಆಗ್ರಹಿಸಿದರು. ಸುದ್ದಿಗಾರರೊಂದಿಗೆ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಮಾತನಾಡಿ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರವಾಸಿ ಹಿಂದೂಗಳನ್ನು ಹುಡುಕಿ ಗುಂಡಿಕ್ಕಿ ಕೊಂದದ್ದು ಕೇವಲ ಉಗ್ರವಾದವಲ್ಲ, ಬದಲಿಗೆ ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ನಡೆದ ಹೇಯ ಪೈಶಾಚಿಕ ಕೃತ್ಯ ಇದಾಗಿದೆ ಎಂದರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಯಾರೂ ಕೂಡ ರಾಜಕೀಯ ಮಾಡದೆ ಕೇವಲ ಉಗ್ರವಾದವನ್ನಷ್ಟೇ ಖಂಡಿಸಬೇಕು. ಉಗ್ರರನ್ನು ನಾಶ ಮಾಡಲು ಕೇಂದ್ರ ಸರ್ಕಾರಕ್ಕೆ ನೈತಿಕ ಬೆಂಬಲ ಕೊಡುವ ಕೆಲಸ ನಮ್ಮೆಲ್ಲರಿಂದಲೂ ದೇಶದ ಹಿತದೃಷ್ಟಿಯಿಂದ ಆಗಬೇಕೆಂದರು. ಭದ್ರತಾ ವೈಫಲ್ಯ ಇನ್ನಿತರೆ ಹತ್ತಾರು ಕಾರಣಗಳು ಈ ಘಟನೆಗೆ ಕಾರಣವಾಗಿರಬಹುದು. ಆದರೆ ಅವುಗಳ ಬಗ್ಗೆ ಚರ್ಚಿಸಿ ವಾದ ಮಾಡುವ ಸಮಯ ಇದಲ್ಲ. ಒಂದು ವೇಳೆ ನಾವು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಇದೀಗ ಮಾಡಿದರೆ ಅದಕ್ಕೆ ತಕ್ಕ ಬೆಲೆಯನ್ನು ನಾವೆಲ್ಲರೂ ತೆರಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇವತ್ತು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯಿಂದ 22ನೇ ತಾರೀಕು ಭಾನುವಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾವು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕಂತ ಸಿದ್ಧತೆ ಎಲ್ಲ ನಡೆದಿತ್ತು. ಈಗ ನಮ್ಮ ಭಾರತದ ಗಡಿ ಭಾಗ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಏನಿವತ್ತು ಕೃತ್ಯಗಳು ನಡೆದಿದೆ, ಆ ಒಂದು ಕೃತ್ಯಗಳಿಗೆ ಖಂಡಿಸಿ ನಾವಿವತ್ತು ಈ ಒಂದು ಜನಾಕ್ರೋಶ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ನಮ್ಮ ಕಾಶ್ಮೀರದಲ್ಲಿ ಇವತ್ತು ಏನು ನಮ್ಮ ಸುಂದರವಾದ ಭಾರತದ ನಾಡು ನೋಡ್ತಕ್ಕಂಥ ಜಾಗನ ಇವತ್ತು ಸಾಕಷ್ಟು ನಮ್ಮ ದಕ್ಷಿಣ ಭಾರತದಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಹೋಗಿದ್ರು. ಆರ್ಟಿಕಲ್ 370 ತೆಗೆದ ಮೇಲೆ ನಿರ್ಭೀತಿಯಿಂದ ನಮ್ಮ ಜನ ಏನು ಪ್ರವಾಸ ಮಾಡ್ತಾಯಿದ್ರು. ನಾವು ಕೂಡ ಸಾಕಷ್ಟು ಬಾರಿ ಹೋಗಿದ್ದೀವಿ. ನಮ್ಮ ಭಾರತದಲ್ಲಿರ್ತಕ್ಕಂಥ ಸುಂದರವಾದ ಜಾಗದಲ್ಲಿ ಇವತ್ತು ಅಮಾನವೀಯವಾಗಿ ಇರ್ತಕ್ಕಂಥ ಗಂಡಸರಿಗೆ ಪ್ಯಾಂಟ್ ಬಿಚ್ಚಿ ನೋಡಿ ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಒಂದು ಅಮಾನವೀಯವಾಗಿ ಅಷ್ಟೊಂದು ಬಾರಿ ಶೂಟ್ ಮಾಡಿ ಸಾಯಿಸಿರ್ತಕ್ಕಂಥದ್ದು ನರ ಹಂತಕರು ಮಾಡಿರ್ತಕ್ಕಂಥ ಕೃತ್ಯನ ಖಂಡಿಸಿ ಇವತ್ತು ಮೋದಿಜಿಯವರು ಯಾವುದೇ ಕಾರಣಕ್ಕೆ ಕ್ಷಮಿಸೋದಿಲ್ಲ. ಇದನ್ನ ಮತ್ತೆ ಮರಳಿ ಮಾಡ್ತಕ್ಕಂಥ ಜನನ ಎಲ್ಲೇ ಇರಲಿ ಹುಡುಕಿ ಅವ್ರನ್ನ ಹೊಡಿತೀವಿ ಅಂತ ಶಬ್ದ ಮಾಡಿ ಒಂದು ಘಟನೆ ನಡೆದಿರ್ತಕ್ಕಂಥ ಉಗ್ರರನ್ನ ಬೆಳೆಸ್ತಕ್ಕಂಥ ದೇಶ, ಕಾಪಾಡ್ತಕ್ಕಂಥ ದೇಶ, ಆ ದೇಶದಲ್ಲಿ ಉಗ್ರರನ್ನ ಸಾಕಿರೋರಿಗೆ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬಾರ್ದು, ಅವಶ್ಯಕತೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಕೇಳಿ ಇವತ್ತು ತಮ್ಮನ್ನೆಲ್ಲ ಕರೆದು ಮಾತಾಡಬೇಕು ಅನ್ನಿಸ್ತು ಇವತ್ತು ಈ ಟೈಮಲ್ಲಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಮುಸಲ್ಮಾನರಿಗೆ ಆದ್ಯತೆ ಕೊಟ್ಟು ಜಾತಿ ಒಡೆದು ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಬೆಳೆಸೋದಕ್ಕೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ಓಲೈಕೆ ಮಾಡ್ತಕ್ಕಂಥದ್ದು ಏನು ಆಶ್ಚರ್ಯ ಅಲ್ಲ, ಎಲ್ರಿಗೂ ಗೊತ್ತಿರೋದೆ. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಮುಸಲ್ಮಾನರ ಮೇಲೆ ಇಷ್ಟೊಂದು ಆಸೆ ಇಟ್ಕೊಂಡಿರ್ತಕ್ಕಂಥವರು ಈ ದೇಶದಲ್ಲಿ ಇರ್ತಕ್ಕಂಥ ಯೋಗ್ಯತೆ ಅವ್ರಿಗಿಲ್ಲ. ರಾಜಕಾರಣವನ್ನೇ ಮಾಡಬೇಕು, ಒಬ್ಬನೇ ಬದುಕಬೇಕು, ನಾನೇ CM ಆಗಿರಬೇಕು ಅಂತ ಹೇಳ್ತಕ್ಕಂಥದ್ದು ಅಮಾನವೀಯ. ಅವ್ರು ಎಷ್ಟು ಗುಂಡಿಟ್ಟು ಹೊಡೆದಿರ್ತಾರೆ, ಗುಂಡಿಟ್ಟು ಹೊಡೆದಿರ್ತಕ್ಕಂಥ ಮನಸ್ಥಿತಿ ಏನಿದೆ ಅದೇ ಮನಸ್ಥಿತಿ ಸಿದ್ದರಾಮಯ್ಯಗಿದ್ದಂಗೆ ಕಾಣಿಸ್ತಾ ಇದೆ ಇವತ್ತು. ಯಾಕಂದರೆ ಆ ಥರ ಮನಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ಈ ಮಾತು ಹೇಳ್ತಕ್ಕಂಥದ್ದು ಆಗೋದೇ ಇಲ್ಲ. ಅದೇ ಸಿದ್ದರಾಮಯ್ಯನೋ, DK ಶಿವಕುಮಾರೋ, ಜಮೀರ್ ಅಹಮದ್ ಅವರು ಇನ್ನೊಬ್ಬರು ಯಾರೋ ಒಬ್ಬರಿಗೆ ಕರ್ಕೊಂಡೋಗಿ ಅವ್ರ ಮನೆಯವ್ರನ್ನ ಯಾರಾದರೂ ಹೊಡೆದಿದ್ದಿದ್ರೆ ಈ ಮಾತು ಹೇಳಿದ್ರೆ ಸಿದ್ದರಾಮಯ್ಯನ ಒಪ್ಕೋಬೋದಾಗಿತ್ತು. ಏನು ಮಾಡೋಕ್ಕಾಗುತ್ತೆ ಅಂತ ಮಾಡ್ತಾ ಹೇಳ್ತಕ್ಕಂಥದ್ದು ಇವತ್ತು ಇಡೀ ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಒಂದು ನಾಗರಿಕರ ಮೇಲೆ ಆಕ್ರೋಶಕ್ಕೆ ಇವತ್ತು
ಅವರು ಒಳಗಾಗ್ತಾ ಇದ್ದಾರೆ. ಇನ್ಮೇಲಾದ್ರೂ ಈ ಥರ ರಾಜಕಾರಣ ಮಾಡೋದು ಬಿಡಬೇಕು. ಇವತ್ತು ಏನು ಆ ಒಂದು ಜಾಗದಲ್ಲಿ ಕೃತ್ಯ ನಡೆದಿರ್ತಕ್ಕಂಥ ಜಾಗದಲ್ಲೇ ಸುಮಾರು ಜನನ ರಕ್ಷಣೆ ಮಾಡಿರ್ತಕ್ಕಂಥವ್ರು ಮುಸ್ಲಿಮರು ಇರ್ತಕ್ಕಂಥದ್ದು ನಾವು ಹೇಳ್ತಾ ಇಲ್ಲ. ಆದರೆ ಉಗ್ರರು ಅಂತ ಏನು ಇದ್ದಾರೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥವ್ರನ್ನ ಇವತ್ತು ಸೆದೆ ಬಡಿಬೇಕು ಅಂತ ಇವತ್ತು ಸಿದ್ಧತೆ ನಡೀತಾ ಇದೆ. ಆ ಸಿದ್ಧತೆಗೆ ಬೆಂಬಲ ಕೊಡಬೇಕು. ಮತ್ತೊಂದು ಬಾರಿ ಈ ಥರ ಕೃತ್ಯ ನಡೆದಂಗೆ ಇರ್ತಕ್ಕಂಥ ಉಗ್ರನ್ನ ಸೆದೆ ಬಡಿದು ಪಾಠ ಕಲಿಸಿ ಇನ್ನೊಂದು ಬಾರಿ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು ಅಂತಕ್ಕಂಥ ಏನು ಇವತ್ತು ನಿಟ್ಟಿನಲ್ಲಿ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಸಿದ್ಧತೆ ನಡೀತಾ ಇದೆ. ಅಮಾನ್ಯವಾಗಿ ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಎಲ್ರಿಗೂ ದೇಶದಲ್ಲಿ ನೋವುಂಟಾಗಿದೆ. ಇಡೀ ಪ್ರಪಂಚದಲ್ಲೇ ಜನ ಆಕ್ರೋಶ ಇದ್ದಿದೆ. ಇವತ್ತು ಈ ರೀತಿ ಹೊಡ್ತಕ್ಕಂಥ ಉಗ್ರರನ್ನ ಎಲ್ಲೇ ಇರಲಿ, ಒಂದು ಪ್ರಪಂಚದಲ್ಲಿ, ದೇಶದಲ್ಲಿ, ಪಾಕಿಸ್ತಾನದಲ್ಲಾಗಲಿ, ಬಾಂಗ್ಲಾದೇಶದಲ್ಲಾಗಲಿ, ಯಾರೇ ಉಗ್ರರಿರಲಿ ಅವ್ರನ್ನ ಸಂಪೂರ್ಣ ಸರ್ವನಾಶ ಮಾಡಿ ಶಾಂತಿಯನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಹೇಳಿಕೆ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಹೇಳಿಕೆನ ನಾವೆಲ್ಲ ಖಂಡಿಸ್ತಾ ಇದ್ದೀವಿ. ಇವತ್ತು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಒಂದು 2-3 ಜಾಗದಲ್ಲಿ ನಾನು ನೋಡಿದೆ. ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಿರೋ ಹೇಳಿಕೆಗೆ ಟ್ರೋಲ್ ಮಾಡ್ತಾ ಇದ್ದಾರೆ. ಜನದ ಒಂದು ಪ್ಯಾಂಟ್ ಬಿಚ್ಚಿ ನೋಡಿ ಹೊಡೆದಿರ್ತಕ್ಕಂಥದ್ದು ಆಕ್ರೋಶಕ್ಕೆ ಜನ ಪೂರ್ತಿ ಇವತ್ತು ಎಷ್ಟೊಂದು ಮನನೊಂದು ಇವತ್ತು ಮಾತಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ಇನ್ಮೇಲೆ ರಾಜಕಾರಣಕ್ಕಾಗಿ ಮಾತಾಡೋಂಗಿಲ್ಲ. ಮಾತಾಡಿದ್ರೆ ಇನ್ಮೇಲಿಂದ ಉಗ್ರವಾಗಿ ಅವ್ರ ಮೇಲೆ ಇರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥವ್ರು ಎಲ್ಲರೂ ಅವ್ರ ಮೇಲೆ ಬೀಳಬೇಕಾಗತ್ತೆ. ಸಿದ್ದರಾಮಯ್ಯನವರಿಗೆ ಈ ಮೂಲಕ ತಮ್ಮ ಮುಖಾಂತರ ನಾವು ಎಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮಾಡೋದಕ್ಕೆ ಮೋದಿಜಿಯವರು ಯಾವುದೇ ಕಾರಣಕ್ಕೆ ಹಿಂದೆ ಮುಂದೆ ನೋಡೋಂಗಿಲ್ಲ. ಈಗ ಟೈಮ್ ಬಂದಿದೆ, ತಕ್ಕ ಪಾಠ ಕಲಿಸ್ತಕ್ಕಂಥ ಈಗ ಟೈಮ್ ಬಂದಿದೆ. ಈಗ ಪಾಠ ಕಲಿಸ್ಲೇಬೇಕು. ಅವ್ರನ್ನ ಯಾವುದೇ ಕಾರಣಕ್ಕೆ ಇನ್ನೊಂದು ಬಾರಿ ಮರುಕಳಿಸಬಾರ್ದು. ಆ ಕೆಲಸ ಮೋದಿಜಿಯವರು ಈ ಕೆಲಸ ಮಾಡಬೇಕು.